ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಫಲಿತಾಂಶ ಹೊರಬಿದ್ದೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಪಿಸಿಸಿಯಿಂದ ಕೈಗೊಂಡಿರುವ ಕ್ರಮ ಸರಿಯಾಗಿದೆ ಅಂದರೆ, ಮತ್ತೊಂದು ಕಡೆಗೆ SDPIಗೆ ಬಿದ್ದಿರ್ತಕ್ಕಂಥ ಮತಗಳ ಸಂಖ್ಯೆ ಬಗ್ಗೆ ಮತ್ತೊಂದು ಕಡೆಗೆ ಕಾಂಗ್ರೆಸ್ಗೆ ಕಡಿಮೆ ಅಂತರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಸದಸ್ಯರಾದಂಥ ಅಬ್ದುಲ್ ಜಬ್ಬಾರ್ ಅವರು ಇದ್ದಾರೆ. ಮಾತನಾಡಿಸಿ ಸರ್. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿನ್ನೆ KPCC ಅಧ್ಯಕ್ಷರು ಕೈಗೊಂಡಿರುವಂಥ ಕ್ರಮ ಸರಿಯಾಗಿದೆ ಅಂತ. ಅವರಿಗೆ ಅನಿಸಿದ್ದಲ್ಲಿ ಅದು ಸರಿಯಾಗಿದ್ದರೆ ಸರಿಯಾಗಿರಲಿ, ಏನು ಪ್ರಾಬ್ಲಮ್ ಇಲ್ಲ. ನಮಗೇನಂತದೇನು ಅದು ಸರಿಯಾಗಿಲ್ಲ ಅಂತ ಹೇಳೋಂಥ ಏನು ನಮಗೇನು ಬರಲಿಲ್ಲ. ಸರಿಯಾಗಿದ್ದರೆ ಅವ್ರಿಗೆ ಸರಿ ಅನಿಸಿದ್ದಲ್ಲಿ ಸರಿ ಇರಲಿ, ನಮಗೇನಿಲ್ಲ. ನಮಗೆ ಯಾಕೆ ಮಾಡಿದಾರಂತ ನಮ್ಗೆ ಇವತ್ತು ತನಕ ನೋಟಿಸ್ ಬಂದಿಲ್ಲ. ನೋಟಿಸ್ ಬಂದ ಮೇಲೆ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಅಷ್ಟೇ. ಮುಖ್ಯಮಂತ್ರಿಗಳು ಜೊತೆ ನೀವೇನು ಚರ್ಚೆ ಮಾಡಲಿಲ್ವಾ ಸರ್? ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ತಮ್ಮ ರಕ್ಷಣೆಗಿದ್ದಾರೆ, ನಜೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರು, ಜಮೀರ್ ಅಹಮದ್ ಅವರು ರಕ್ಷಣೆಗಿದ್ದಾರೆ ಅಂತ ಚರ್ಚೆ ಆಗ್ತಾ ಇತ್ತು. ಆದ್ರೆ ಚರ್ಚೆನೂ ಆಗ್ತಾ ಇದೆ, ನಮಗೆ ಭರವಸೆನೇ ಇದೆ ನ್ಯಾಯ ನೀತಿಯಾಗಿ ಮುಖ್ಯಮಂತ್ರಿಯವರು ಕ್ರಮ ತಗೊತಾರೆ ಅಂತ. ಅದ್ರ ಮೇಲೆ ಭರವಸೆ ಇಟ್ಕೊಂಡು ಅದೀವಿ ನಾವು. ಅದ್ರ ಮೇಲೆ ನಮ್ಮದೇ ಒಂದು ಏನಾದ್ರು ತಪ್ಪಿದ್ರೆ ತೋರಿಸ್ಲಿ, ಅವರು ತೋರಿಸಿ ಆಮೇಲೆ ಏನು ಬೇಕಾದ್ರೂ ಆಕ್ಷನ್ ತಗೊಳ್ಳಿ, ಅದಕ್ಕೆ ನಾವು ತಯಾರಿದ್ದೀವಿ. ಮುಖ್ಯಮಂತ್ರಿಗಳು ಇನ್ನೂ ಕೂಡ ನಮಗೆ ವಿಶ್ವಾಸ ಇದೆ ಅಂತ, ಬಟ್ ಬಹಿರಂಗವಾಗಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದಾರಲ್ಲ ಸರ್. ಹೌದು, DK ಶಿವಕುಮಾರ್ ಕೈಗೊಂಡಿರೋ ಕ್ರಮ ಸರಿಯಾಗಿದೆ ಅಂತ ಅವ್ರು ಹೇಳಿದ್ರೆ ಅದಕ್ಕೆ ಸರಿನೂ ಇರ್ಬೋದು. ಇನ್ನೊಂದ್ಸರ್ತಿನೂ ನೋಡ್ಬೇಕು ಅವರು, ಯಾಕಂದ್ರೆ ಎಲೆಕ್ಷನ್ ಗೆದ್ದಾಯ್ತು. ಈಗ ಎಲೆಕ್ಷನ್ ಗೆದ್ದಾಯ್ತು, ಈಗ ನಾವು ಅಂತ ವಿರೋಧ ಮಾಡಿದ್ರೆ ಅವ್ರಿಗೆ ಗೆಲ್ಲಕ್ಕೆ ಕ್ವಶನ್ ಹೆಂಗೆ ಬರ್ತಿದೆ? ನಾವು ವಿರೋಧ ಮಾಡಿಲ್ಲಲ್ಲ. ವಿರೋಧ ಮಾಡಿದರೆ ಆ ಮಾತು ಬೇರೆ. ವಿರೋಧ ಮಾಡಲಿಲ್ದಂಗೆ ನಮ್ಮ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ. ಆ್ಯಕ್ಷನ್ ತೊಗೊಂಡಿದ್ದಾರಂತ ಬರೀ ಪತ್ರಿಕೆಗಳಲ್ಲಿ ಮತ್ತು TVಗಳಲ್ಲಿ ಮಾತ್ರ ನೋಡಿದ್ದೀವಿ ಅಷ್ಟೇ. ನನಗೆ ಇವತ್ತು ತನಕನೂ ಅದು ಯಾವುದೇ ಒಂದು ಪತ್ರ ಆಗಲಿ KPCCಯಿಂದ ನಿಮಗೆ ಹಿಂಗೆ ಮಾಡಿದ್ದೀವಿ ಅಂತ ಇವತ್ತು ತನಕ ಬರಲಿಲ್ಲ. ಬಂದ ಮೇಲೆ ಉತ್ತರ ಕೊಡ್ತೀನಿ ಅದಕ್ಕೆ. ಕಾಂಗ್ರೆಸ್ ಅಭ್ಯರ್ಥಿ ಲೀಡ್ ಕಡಿಮೆ ಆಗೋದಕ್ಕೆ SDPI ಅಭ್ಯರ್ಥಿಗೆ ಇವರೆಲ್ಲ ಪುಷಪ್ ಮಾಡಿರೋದು, ಬೆಂಬಲ ಕೊಟ್ಟಿರೋದೇ ಕಾರಣ ಅಂತ ಅದೇ ಪ್ರೂಫ್ ಕೇಳ್ತಾ ಇರೋದಲ್ಲ, ಮತ್ತೇನಿಲ್ಲಲ್ಲ. ಅದೇ ಏನು ಅದು ಪುಷಪ್ ಮಾಡಿದ್ದೀವಿ ಅನ್ನೋದು ಹೇಳಬೇಕಲ್ಲ. ನಾವೇನು ಪುಷಪ್ ಮಾಡಿದ್ದೀವಿ, ಯಾರಿಂದ ಏನಿದು ಆಗಿದೆ ಅಂತ ಅದು ಆಗಿದೆ. ಈಗ ಆಯಿತು, ಅದಕ್ಕೆಲ್ಲ ನಾವು ನಿನ್ನೆ ರಿಸಲ್ಟ್ ಎಲ್ಲ ಅದಕ್ಕೆ ಉತ್ತರ ಕೊಟ್ಟಿದೆ. ನಾವು ಮುಖ್ಯಮಂತ್ರಿಯವ್ರ ಹತ್ರ ಇಷ್ಟೇ ಹೇಳೋದು, ನಾವು ತಾವು ಮನೆಯ ಹಿರಿಯ ಮನುಷ್ಯರು, ನೀವೇ ನಮ್ಮ ಮುಖಂಡರು. ಈಗ 100 ಕೋಟಿ ರೂಪಾಯಿ ನೀವು ನಮ್ಮ ಸೌತ್ ಕಾನ್ಸ್ಟಿಟ್ಯೂನ್ಸಿಗೆ ಕೊಟ್ಟಿದ್ದೀರೋ, ಅದನ್ನು ಸದ್ಬಳಕೆ ಆಗಂಗೆ ನೋಡ್ಕೋಬೇಕು ತಾವು. ಬರೀ ಎಲ್ಲದ್ದೂ ಯಾರ ಮೇಲೆ ಬಿಟ್ಟು ಅವ್ರು ನೋಡ್ಕೊಳ್ಳಿ ಅಂತ ಹೇಳಿದರೆ ಆಗಂಗಿಲ್ಲ. ಜನರ ನಿರೀಕ್ಷೆ ಇದೆ, ಅಲ್ಲಿ ಒಂದು ಒಳ್ಳೆ ಹಾಸ್ಪಿಟ್ಲ್ ಆಗಬೇಕು ಮತ್ತು ಒಳ್ಳೆ ಕಾಲೇಜ್ ಆಗಬೇಕು, ಫಸ್ಟ್ ಗ್ರೇಡ್ ಕಾಲೇಜು. ಯಾಕಂದರೆ ಪೂರಾ ಸೌತ್ನಲ್ಲಿ 5-10 ಕಿಲೋಮೀಟರ್ ತನಕ ಜನ ಮಕ್ಕಳಿಗೆ ಹೋಗಿ ಸ್ಕೂಲ್ಗಳಿಗೆ ಹೋಗೋಕೆ ಆಗ್ತಾಯಿಲ್ಲ, ಹಾಸ್ಪಿಟ್ಲ್ಗಳಿಗೆ ಹೋಗೋಕೆ ಆಗ್ತಾಯಿಲ್ಲ. ಅವು 2 ಅವಶ್ಯಕತೆ ಇದೆ. ಆ 100 ಕೋಟಿಯಲ್ಲಿ ಅದು ಮಾಡಿಸ್ಕೊಡ್ಬೇಕು ನೀವು. ಅದ್ರ ಜೊತೆಗೆ ಮತ್ತೆ ಏನು ಆಕ್ಷನ್ ತಗೊಂಡಿದ್ದಾರೆ ಅದು ಸರಿ ಆಯಿತು ತಪ್ಪಾಯಿತು ನೋಡಿ ತಾವು ಅದ್ರ ಮೇಲೆ ನಿರ್ಣಯ ತಗೋಬೇಕಂತ ಕೇಳ್ತಾರೆ. ನಿಮ್ಮನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟನೆ ಮಾಡಿದ್ದಾರೆ ಸರ್. ಹೀಗಾಗಿ ತಮ್ಮ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ಕಂಟಕ ಆಗಲ್ವಾ ಸರ್? ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮನಸ್ಸು ಮಾಡಿದ್ರೆ ಆಗಂಗಿಲ್ಲ. ಸರ್, ವಿಶ್ವಾಸ ಇದೆಯಾ ಸರ್? ಏನಾದರೂ ಇದ್ರ ಬಗ್ಗೆ ಮನೆ ಅಪೀಲ್ ಹೋಗಿದ್ದೀರಾ ಸರ್? ಏನಾದರೂ ಏನು ಸಂಬಂಧನೇ ಇಲ್ಲ ವಿಚಾರ ಅದು. ಅಂಥವೆಲ್ಲ ಬೇಕಾದಷ್ಟು ನಿಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅದು MLCಗೂ ನಮ್ಮ ಉಚ್ಚಾಟನೆಗೂ ಸಂಬಂಧ ಬೆಳಗ್ಗೆ. ಸರ್, ನೇರ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಏನಾದರೂ ಸಿದ್ದರಾಮಯ್ಯನವ್ರ ಬಣನ ಟಾರ್ಗೆಟ್ ಮಾಡೋವಂಥ ಒಂದು ಷಡ್ಯಂತ್ರ ನಡೆದಿದೆಯಾ ಸರ್? ಯಾಕೆಂದರೆ ನಜೀರ್ ಅಹಮದ್ ಕೈ ಬಿಟ್ಟರು ಪೊಲಿಟಿಕಲ್ ಸೆಕ್ರೆಟರಿ ಹುದ್ದೆಯಿಂದ, ನಿಮ್ಮನ್ನು ಏಕಾಏಕಿ ಉಚ್ಚಾಟನೆ ಮಾಡಿದ್ದಾರೆ. ಈಗ ಜಮೀರ್ ಅಹಮದ್ ತಲೆದಂಡ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಆಂತರಿಕವಾಗಿ ಚರ್ಚೆ ಆಗ್ತಾ ಇದೆ. ಎಲ್ಲ ಒಂದು ಕಡೆಗೆ CM ಬಣದವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಪಕ್ಷದಲ್ಲಿ ಅಂತ? ನಾನು ಹೋದ ಸರ್ತಿನೂ ನಿಮ್ಗೆ ಹೇಳಿದ್ದೆ, ದಾವಣಗೆರೆ ಸೌತ್ನಲ್ಲಿ ಜಮೀರ್ ಅಹಮದ್ 1 ಗಂಟೆನೋ 2 ಗಂಟೆನೋ 3 ಗಂಟೆನೋ ಬಂದು ಹೋಗಿದ್ದಕ್ಕೆ ಇವತ್ತು ರಿಸಲ್ಟ್ ಕನಿಷ್ಠ ಪಕ್ಷ 5,500 ಲೀಡಿಂಗಿಂದ ನಾವು ಗೆದ್ದಿದ್ದೀವಿ. ಆಕಸ್ಮಿಕ ಅವರು ಬಂದಿಲ್ಲ ಅಂದರೆ ಭಾಳ ಜನ ಅದರಲ್ಲಿ ಒಂದು ಡೌಟ್ ಇತ್ತು. ಆ ಒಂದು ವಿಚಾರವಾಗಿ ಜಮೀರ್ ಅಹಮದ್ ಬಂದಿದ್ದಕ್ಕೆ ನಮಗೆ ಉಪಯೋಗ ಆಗಿದೆ, ಕಾಂಗ್ರೆಸ್ ಗೆದ್ದಿದೆ. ಅದ್ರ ಜೊತೆಗೆ ಕೇರಳದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸ ಓಪನ್ ಆಗಿ ಎಲ್ಲ ಕೇರಳ TVಯರು ಹೇಳ್ತಿದ್ದಾರೆ. 100 ಮೇಲೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅವರಿಗೆ 30-40 ಕಾನ್ಸ್ಟಿಟ್ಯೂನ್ಸಿ ಜವಾಬ್ದಾರಿ ಕೊಟ್ಟಿದ್ರಂತೆ. ಅದರಲ್ಲಿ 90% ಕಾನ್ಸ್ಟಿಟ್ಯೂನ್ಸಿಗಳು ಗೆದ್ದಿದ್ದಾವೆ ಅಂತ ನಿನ್ನೆ ಎಲ್ಲ ರಿಪೋರ್ಟ್ ಬಂದಿದೆ. ಇದರ ಮೇಲೇನು ಅವರಿಗೆ ತೆಗಿಬೇಕಂದ್ರೆ ಅವರು ಇಷ್ಟ, ಅದಕ್ಕೇನು ಮಾಡೋಕ್ಕಾಗ್ತದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದಂಥ ಅಬ್ದುಲ್ ಜಬ್ಬಾರ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ರೈಡು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.